ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಡ ಜನರಿಗೋಸ್ಕರ ಕಟ್ತಿರುವಂತಹ 1 BHK ಫ್ಲ್ಯಾಟು ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇದು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್. ನಿಮಗೆ ಏನು 1 BHK ಫ್ಲ್ಯಾಟು ಈಗ ಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಸಾಕಷ್ಟು ಜನ ಒಂದು ಸ್ವಲ್ಪ ಸುಮಾರು ಕಮೆಂಟ್ಗಳು ಕೇಳ್ತಾಯಿದ್ರಿ. 1 BHK ಫ್ಲ್ಯಾಟು ನಮಗೆ ಯಾವಾಗ ಕೊಡ್ತಾರೆ, ಇದು ನಮ್ಗೆ ಯಾವಾಗ ಹಸ್ತಾಂತರ ಮಾಡ್ತಾರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ನೆಲಗುಳಿ ಯಾವಾಗ ಕೊಡ್ತಾರೆ, ಕೆಂಚನಪುರ ಯಾವಾಗ ಕೊಡ್ತಾರೆ, ಸುಮಾರು ಕಡೆ ಎಲ್ಲ ಕಮೆಂಟ್ಗಳಲ್ಲಿ ಕೇಳ್ತಾಯಿದ್ರು, ಇದು ಯಾವಾಗ ಕೊಡ್ತಾರೆ ಹಸ್ತಾಂತರಗಳು ನಮಗೆ ಅಂತ ಕೇಳ್ತಾಯಿದ್ರು ಫ್ರೆಂಡ್. ಈಗ ನೆಲಗುಳಿಲಾದರೆ ಏನು ನೆಲಗುಳಿಯಲ್ಲಿ ಇನ್ನೂ ಪವರ್ ಬರಬೇಕು, ಕರೆಂಟ್ ಒಂದು ಪವರ್ ಬರಬೇಕಂತಲ್ಲಿ ಪವರ್ ಬರಬೇಕು. ಬಂದಂದ್ರೆ ನಿಮ್ಗೆ ಹ್ಯಾಂಡ್ ಓವರ್ ಕೊಡ್ತೀವಿ. ವಾಟ್ರದೊಂದು ಸ್ವಲ್ಪ ಇದೆ ಅಲ್ಲಿ, ಅವೆಲ್ಲ ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ನಿಮಗೆ ಈಗ ತಿಳಿಸೋದೇನಪ್ಪ ಅಂದರೆ ಏನು ಈಗ ಏನು ಇವೆಂಟು ಅಂದರೆ ಏನು 1,00,000 ವಸತಿ ಯೋಜನೆಯಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಗಿರ್ತವೋ ಅವು ನಿಮಗೆ ಕೀ ಕೊಡೋಕ್ಕೆ ಹಸ್ತಾಂತರ ಒಂದು ಇವೆಂಟ್ ಇಟ್ಕೊಂಡಿರ್ತಾರೆ ಫ್ರೆಂಡ್. ಇದು ಆಗಸ್ಟ್ ತಿಂಗಳಲ್ಲಿ ನಡಿಬೇಕಾಯಿತು ಏನು ಹಸ್ತಾಂತರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಏನು 1,00,000 ವಸತಿ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿರ್ಮಾಣ ಆಗ್ತಾ ಇದೆಯೋ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಯಿಂದ ಹಸ್ತಾಂತರಗೊಳ್ಳಲಿದೆ. ಒಂದು ಇವೆಂಟ್ ಅಂತ ಇಟ್ಕೊಂಡಿರ್ತಾರೆ ಫ್ರೆಂಡ್. ಅದರಲ್ಲಿ ಫಂಕ್ಷನಲ್ಲಿ ನಿಮಗೆ ಇಷ್ಟು ಸುಮಾರು ಒಂದು 4,500 ಚಿಲ್ಲರೆ 8,000 ಚಿಲ್ಲರೆ ಹತ್ತಿರ ಮೋಸ್ಟ್ಲಿ ರೆಡಿ ಇರೋ ಅಂಥವು ಫ್ಲ್ಯಾಟ್ಗಳು ಕೀ ಕೊಡ್ತಾರೆ ಹಸ್ತಾಂತರ. ಇಲ್ಲಿ ಆಲ್ಮೋಸ್ಟ್ ಇದ್ದಾರೆ, ಸಾಧನಹಳ್ಳಿಯಲ್ಲಿ ಇದ್ದಾರೆ, ಗಡಪಾಳ್ಯದಲ್ಲಿ ಇದ್ದಾರೆ, ದೇವಗಿರಿಯಲ್ಲಿ ಒಂದು ಸ್ವಲ್ಪ ಈ ಕಡೆ ಎಲ್ಲ ಇದ್ದಾರೆ. ಬಟ್ ಈಗ ಅವನ್ನೇ ಹಸ್ತಾಂತರ ಮಾಡ್ತಾಯಿದ್ದಾರೆ. ಈಗ ಸುಮಾರು ಏನು ರೆಡಿ ಆಗಿರ್ತಾವೆ ಫ್ಲ್ಯಾಟ್ಗಳು, ಕೆಂಚನಪುರ ಆಗಿರ್ಬೋದು, ನೆಲಗುಳಿ ಆಗಿರ್ಬೋದು, ಅವೆಲ್ಲ ಹಸ್ತಾಂತರ ಈಗ ಮಾಡ್ತಾಯಿದ್ದಾರೆ ಬಟ್ ಈಗ ಸದ್ಯಕ್ಕೆ ಅವರು ಹೇಳೋ ಪ್ರಕಾರ ಜನವರಿ 6ನೇ ತಾರೀಕು ನಾವು ಹಸ್ತಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆಯಿಂದ ಒಂದು ಫಂಕ್ಷನ್ನಲ್ಲಿ ಹಸ್ತಾಂತರ ಮಾಡ್ತೀವಿ 1 BHK ಫ್ಲ್ಯಾಟ್ ಜನರಿಗೆ ಅಂತ ಇವರು ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇದು ಆಗಸ್ಟ್ ತಿಂಗಳಲ್ಲಿ ಒಂದು ಏರ್ಪಾಟ್ ಮಾಡಿದರು. ಈ ಹಸ್ತಾಂತರ ಆಗಸ್ಟಲ್ಲಿ ಏರ್ಪಾಟ್ ಮಾಡಿದರು, ಕಾರಣಾಂತರದಿಂದ ನಿಂತೋಗಿತ್ತು. ಈಗ ಜನವರಿ 6 ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟರೊಳಗೆ ಇನ್ನೇನು ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನವರಿ 6 ಪಟ್ಟ ದಿನಾಂಕ ಫಿಕ್ಸ್ ಅಂತ ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್. ಈಗ ಏನು ಇತ್ತೀಚೆಗೆ ದಿನಗಳಲ್ಲಿ ಸಾಕಷ್ಟು ಜನ ಕೇಳ್ತಾಯಿದ್ರು, ಸರ್ ನಾವು ಒಂದು 3 ತಿಂಗಳಿಂದ 4 ತಿಂಗಳಿಂದ EMI ಕಟ್ತಾಯಿದ್ವಿ, ಬಾಡಿಗೆ ಮನೆಯಲ್ಲೂ ಇದ್ದೀವಿ, EMIಯಲ್ಲೂ ಕಟ್ತಾಯಿದ್ವಿ, ತುಂಬ ಕಷ್ಟ ಆಯ್ತಾಯಿದೆ ನಮಗೆ ಮನೆ ಯಾವಾಗ ಹಸ್ತಾಂತರ ಮಾಡಿಕೊಡ್ತೀರಾ ಅಂತೇಳಿ ಸಾಕಷ್ಟು ಜನ ಕೇಳ್ತಾಯಿದ್ರು ಫ್ರೆಂಡ್. ಅವರು ಏನೋ ರಾಜೀವ್ ಗಾಂಧಿ ವಸತಿ ಅಧ್ಯಕ್ಷರು ಸಹ ತಿಳಿಸ್ತಾ ಇದ್ದಾರೆ, ಎಲ್ಲ ನಾವು ನೀರಿನ ವ್ಯವಸ್ಥೆ, ಪವರ್ ವ್ಯವಸ್ಥೆ ರೆಡಿ ಮಾಡಿ ಆದಷ್ಟು ಜನವರಿ 6 ಒಳಗೆ ನಿಮಗೆ ಹ್ಯಾಂಡ್ ಓವರ್ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ತಿಳಿಸ್ತಾರೆ. ಹಂಗೇನಾರ ಪವರ್ ಒಂದು ಸ್ವಲ್ಪ ಲೇಟ್ ಆಯಿತು ಅಂದರೆ ಅದನ್ನು ಸ್ವಲ್ಪ ದಿನ ಬಿಟ್ಟು ನಾವು ಕೊಡ್ತೀವಿ ಕ್ಲಿಯರೆನ್ಸ್ ಅಂತ ತಿಳಿಸ್ತೀವಿ. ಇಲ್ಲಿ ಫಲಾನುಭವಿಗಳಿಗೆ ತುಂಬ ಕಷ್ಟನೇ ಆಯ್ತೈತೆ ಹೇಳ್ಬೇಕು ಅಂತ. ಯಾಕೆಂದರೆ ಈ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡವ್ರು, ಈ ಬ್ಯಾಂಕ್ ಲೋನ್ ಕಟ್ಟಿಲ್ಲ ಅಂದರೆ ಅವ್ರು ಸುಮ್ಮನೆ ಇರೋಲ್ಲ. ಎಷ್ಟು ಟಾರ್ಚರ್ ಕೊಡ್ತಾರೆ ಫೋನಲ್ಲಿ ಅಂದರೆ ಅಷ್ಟೇ ಇರುತ್ತೆ. ಆ ಥರ ಈ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿರ್ತಾರೆ. ಒಂದು 8,000 ರೂಪಾಯಿ ಕಟ್ಟೋದು, 9,000 ಕಟ್ಟೋದು ಇರುತ್ತೆ ಫ್ರೆಂಡ್. ಹಾಗಾಗಿ ಇವ್ರಿಗೆ 1 BHK ಫ್ಲ್ಯಾಟ್ನವ್ರಿಗೆ ಈಗ ಜನವರಿ 6ನೇ ತಾರೀಕು ನಾವು ಹಸ್ತಾಂತರ ಮಾಡ್ತೀವಿ, ಎಲ್ಲ ರೆಡಿ ಮಾಡಿಸಿ ನಾವು ಹಸ್ತಾಂತರ ಮಾಡ್ತೀವಿ, ಕೀ ಕೊಡ್ತೀವಿ ಅಂತೇಳಿ ಪಟ್ಟ ತಿಳಿಸ್ತಾ ಇದ್ದಾರೆ. ರಾಜೀವ್ ಗಾಂಧಿ ಅಧ್ಯಕ್ಷರು ಸಹ ಸ್ವತಃ ಅವರೇ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ನಿಮಗೆ ಹೇಳ್ಬೇಕಂದ್ರೆ 1 BHK ಫ್ಲ್ಯಾಟ್ನವ್ರಿಗೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಜನವರಿ 6ಕ್ಕೆ ದಿನಾಂಕ ಫಿಕ್ಸ್ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ನೆಲಗುಳಲ್ಲಿ ಫಂಕ್ಷನ್ ಮಾಡ್ತಾರೆ. ಹೋದ ಸರಿ ನೆಲಗುಳಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು ಆಗಸ್ಟ್ ತಿಂಗಳಲ್ಲಿ, ಈ ಸರಿ ಅಲ್ಲೇ ಇಟ್ಕೋಬೋದನ್ನ ಇನ್ನೂ ಸ್ವಲ್ಪ ದಿನದಲ್ಲೇ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ದಿನಾಂಕ ಫಿಕ್ಸ್ ಮಾಡಿದ್ದಾರೆ. 6ನೇ ತಾರೀಕು ದಿನಾಂಕ ಫಿಕ್ಸ್ ಆಗಿದೆ ನೆಲಗುಳಿದು ಬಟ್ ಈಗ ಕಾನ್ಪುರ ರಸ್ತೆಯಲ್ಲೇ ಬರುವಂತಹ ನೆಲಗುಳಿ 1 BHK ಮತ್ತು 2 BHK 2 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತದೆ ನೆಲಗುಳಲ್ಲಿ. ನಿಮಗೆ ನಾನು ತಿಳಿಸೋದಿಷ್ಟೇ, ಏನು 1 BHK ಫ್ಲ್ಯಾಟ್ ಅವರಿಗೆ ಇದೊಂಥರ ಗುಡ್ ನ್ಯೂಸು. ಜನವರಿ 6ನೇ ತಾರೀಕಂದು ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಫ್ಲ್ಯಾಟ್ಗಳು ಹಸ್ತಾಂತರ ಮಾಡ್ತಾಯಿದ್ದಾರೆ. ಎಲ್ಲ ಅಂತಲ್ಲ, ಸುಮಾರು ಒಂದು 4,000 ರೆಡಿ ಇದ್ದಾವೆ. ಇನ್ನೊಂದು ಸ್ವಲ್ಪ ಆ್ಯಡ್ ಆಗ್ಬೋದೋ, ಎಲ್ಲ ಟೋಟಲ್ಲು ಎಷ್ಟು ಅನ್ನೋದು ಇನ್ನು ಸ್ವಲ್ಪ ದಿನಗಳು ಗೊತ್ತಾಗುತ್ತೆ ಫ್ರೆಂಡ್. ಯಾವ್ಯಾವ ಕ್ಷೇತ್ರದಲ್ಲಿ ಗೊತ್ತೇ ಇರುತ್ತೆ ನಿಮಗೆ. ಗಡಪಾಳ್ಯ ಆಗಿರ್ಬೋದು, ಕೆಂಚನಪುರ ಆಗಿರ್ಬೋದು, ನೆಲಗುಳಿ, ದೇವಗೆರೆ, ಸಾಧನಹಳ್ಳಿ, ಇವೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲ ಒಂದು 4,000 ಚಿಲ್ಲರೆ ಅಂತ ತಿಳಿಸ್ತಾರೆ. ಇನ್ನು ಆ್ಯಡ್ ಆಗಂತೂ ಬೇಕಾದಷ್ಟು ಇರ್ತವೆ. ಇವು ಆ್ಯಡ್ ಮಾಡ್ಕೊಂಡು ಒಟ್ಟಿಗೆ ಟೋಟಲಿಗೆ ನಿಮಗೆ ಹಸ್ತಾಂತರ ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇವೆಂಟ್ ಮುಖಾಂತರ ಇಲ್ಲಿ ಹಸ್ತಾಂತರ ಮಾಡ್ತಾರೆ. ಈವೆಂಟ್ಗೆ ಏನು
ಮುಖ್ಯಮಂತ್ರಿ ಮತ್ತು ವಸತಿ ಸಚಿವ ಜಮೀರ್ ಅಹಮದ್, ಡಿ ಕೆ ಶಿವಕುಮಾರ್ ಸರ್ ಬರ್ಬೋದು. ಅವರೇ ಕ್ಷೇತ್ರ ಅದು ಕನಕಪುರ ರಸ್ತೆ ಅಂದರೆ ಇವೆಲ್ಲ ಫಂಕ್ಷನಲ್ಲಿ ನೋಡ್ಕೊಂಡು ಆದಷ್ಟು ಜನವರಿ 6ನೇ ತಾರೀಕು ಫಿಕ್ಸ್ ರಾಜೀವ್ ಗಾಂಧಿ ವಸತಿ ನಿಗಮದ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಈ ಹಸ್ತಾಂತರ ನಿಮ್ಮ ಕೈಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸೇವ್ ಮಾಡಿ. ನಮಸ್ಕಾರ.